ನಮಸ್ಕಾರ ಸ್ನೇಹಿತರೆ. ಮಹಾಕುಂಭಮೇಳದಲ್ಲಿ ಕಾಣಿಸಿಕೊಂಡು ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಆಗಿದ್ದ ಮೊನಾಲಿಸಾ ಮಾರುವೇಷ ಧರಿಸಿ ಬಂದಿದ್ದ ಐಎಎಸ್ ಅಧಿಕಾರಿ ಎಂದು ಹೇಳಲಾಗ್ತಿದೆ. ಅಸಲಿಗೆ ಇದು ನಿಜವೇ? ಈ ಕುರಿತು ಸುದ್ದಿ ಫೋಟೋ ಸಮೇತ ಇಂಟರ್ನೆಟ್ನಲ್ಲಿ ವೈರಲ್ ಆಗ್ತಿದೆ. ಜೇನು ಕಣ್ಣಿನ ಹುಡುಗಿಯೊಬ್ಬಳು 2025ರ ಮಹಾಕುಂಭಮೇಳದಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂಚಲನವನ್ನ ಸೃಷ್ಟಿಸಿದಳು. ಈ ಕುರಿತು ಹೆಚ್ಚಾಗಿ ಹೇಳುವ ಅವಶ್ಯಕತೆ ಇಲ್ಲ. ಈಕೆಯ ಬಗ್ಗೆ ಎಲ್ಲರಿಗೂ ಗೊತ್ತು. ಆಕೆಯ ಫೋಟೋಗಳು ಮತ್ತು ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ಹರಡುತ್ತಿವೆ. ಮಹಾಕುಂಭಮೇಳದಲ್ಲಿ ರುದ್ರಾಕ್ಷಿ ಮಣಿ ಮಾರಲು ಬಂದಿದ್ದ ಈಕೆ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಆಗಿದ್ದಾಳೆ. ಇದಲ್ಲದೆ ಆಕೆಗೆ ಬಾಲಿವುಡ್ ಸಿನಿಮಾದ ಜೊತೆಗೆ ರಾಮ್ ಚರಣ್ ನಟನೆಯ ಮುಂಬರುವ RC16 ಚಿತ್ರದಲ್ಲೂ ನಟಿಸಲು ಅವಕಾಶ ಸಿಕ್ಕಿದೆ ಎಂಬ ವರದಿಗಳಿವೆ. ಇದೆಲ್ಲವನ್ನ ಬದಿಗಿಟ್ಟು ಕೆಲವರು ಮಹಾಕುಂಭಮೇಳಕ್ಕೆ ಮಾರುವೇಷದಲ್ಲಿ ಬಂದು ಮೊನಾಲಿಸಾ ಮಣಿ ಮಾರುತ್ತಿದ್ದರು ಅಂತ ನಕಲಿ ವಿಡಿಯೋಗಳನ್ನ ಸೃಷ್ಟಿಸಿದ್ದಾರೆ. ಇದನ್ನು ನೋಡಿದ ಕೆಲವರು ಬಿದ್ದು ಬಿದ್ದು ನಗುತ್ತಿದ್ದಾರೆ. ವಿಚಿತ್ರ ಅಂದ್ರೆ ಎಐ ಮೂಲಕ ಮೊನಾಲಿಸಾ ಐಎಎಸ್ ಅಧಿಕಾರಿಯ ರೂಪದಲ್ಲಿರುವ ಫೋಟೋಗಳನ್ನ ರಚಿಸಿ ವೈರಲ್ ಮಾಡಲಾಗ್ತಿದೆ. 16 ವರ್ಷದ ಮೊನಾಲಿಸಾ ಐಎಎಸ್ ಅಧಿಕಾರಿ ಎನ್ನುವುದು ಶುದ್ಧ ಸುಳ್ಳು. ಇದೆಲ್ಲ ಕಿಡಿಗೇಡಿಗಳ ಕೈವಾಡ ಎನ್ನಲಾಗ್ತಿದೆ. ಇದೀಗ ಮೊನಾಲಿಸಾ ಐಎಎಸ್ ಅಧಿಕಾರಿಯಾಗಿದ್ದಾಳೆ. ಆಕೆ ಮಾರುವೇಷದಲ್ಲಿ ಕುಂಭಮೇಳಕ್ಕೆ ಬಂದಿದ್ದಾಳೆ. ಕುಂಭಮೇಳದಲ್ಲಿ ನಡೆಯುವ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಲು ಬಂದಿದ್ದಾಳೆ ಎಂಬೆಲ್ಲ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಸೃಷ್ಟಿಸುತ್ತಿದೆ. ಇದಕ್ಕೆ ಇಬ್ಬು ಕೊಡಲು ಆಕೆಯ ಅಧಿಕಾರಿಯಾಗಿರುವ ಫೋಟೋಗಳು ವೈರಲ್ ಆಗಿವೆ. ಇದರಲ್ಲಿ ಮೊನಾಲಿಸಾ ಪಕ್ಕ ಐಎಎಸ್ ಅಧಿಕಾರಿ ರೀತಿಯಲ್ಲಿ ಕಾಣಿಸುತ್ತಿದ್ದಾಳೆ. ಅಂದಹಾಗೆ ಇದಾಗಲೇ ಹಲವರಿಗೆ ತಿಳಿದಿರುವಂತೆ ಇದು ಮೊನಾಲಿಸಾಳ ನಿಜವಾಗಿರುವ ಫೋಟೋ ಅಲ್ಲ. ಬದಲಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ಮೂಲಕ ತೆಗೆದಿರುವ ಫೋಟೋ. ಐಎಎಸ್ ಅಧಿಕಾರಿಯ ರೀತಿಯಲ್ಲಿ ಫೋಟೋ ರಚಿಸಿ ಕತೆ ಕಟ್ಟಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಲಾಗುತ್ತದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.